ಹಲೋ ಧನುಷ್ಯ, ಕೇಳ್ತದಲ್ಪ? 5 ಮಗಿ ಬರ್ತದಲ್ಲ ಮನೋಜ? 5 ಅಂದ್ರೆ 5 ಸಂಕಲನ ಚಿನ್ಯಾಕೋ ಹುಂಜಿ ಜಗ್ಗ ನಾವ್ ಎಷ್ಟರಿಂದ ಭಾಗಿಸ್ತೇವಲ್ಲ, ನೀ ಯಾವ ಮಗ್ಗಿ ಹೇಳ್ತಿ ನೋಡು ಅದು. ನಾವು ನಾರ್ಮಲ್ ಕಲಿಕೆ ಒಳಗೆ ಬೋಧನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿ ಮಕ್ಕಳಿಗೆ ಕೂಡ ನಾವು ಅಲ್ಲಿ ಕಾನ್ಸಂಟ್ರೇಷನ್ನ ಕೊಡಲಿಕ್ಕೆ, ಅಂದರೆ ಅಲ್ಲಿ ನಾವು ಗೌರವವನ್ನು ಕೊಡಲಿಕ್ಕೆ, ನಾವು ಕಲಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಈ ಯೋಜನೆ ಬಂದ ಮೇಲೆ ಯಾವ ಮಕ್ಕಳಿಗೆ ಒಂದು ಬೆಂಬಲದ ಅವಶ್ಯಕತೆ ಇದೆಯಲ್ಲ, ಗಣಿತದ 4 ಮೂಲ ಕ್ರಿಯೆಗಳಾಗಿರ್ತಕ್ಕಂಥ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ, ಆ ಕ್ರಿಯೆಗಳು ಯಾವ ಮಕ್ಕಳಿಗೆ ಬೆಂಬಲದ ಅವಶ್ಯಕತೆ ಇದೆಯಲ್ಲ ಆ ಮಕ್ಕಳಿಗೆ ಬೋಧನೆಯನ್ನು ಮಾಡಲಿಕ್ಕೆ ಉತ್ತಮವಾಗಿರ್ತಕ್ಕಂಥ ಇದು ಯೋಜನೆ, ಇದು ಗಣಿತ ಗಣಕ ಯೋಜನೆ ಆಗಿದೆ. ಕೆಲವು ಮಕ್ಕಳು ನಿಧಾನವಾಗಿ ಕಲಿಯುತ್ತಾರೆ, ಕೆಲವು ಮಕ್ಕಳು ಹೆಚ್ಚು ವೇಗವಾಗಿ ಕಲಿಯುತ್ತಾರೆ. ಸೊ ಈ ನಿಟ್ಟಿನಲ್ಲಿ ನಿಧಾನವಾಗಿ ಕಲಿಕೆ ಹೊಂದಿರುವಂಥ ವಿದ್ಯಾರ್ಥಿಗಳನ್ನ ನಾವು ಅಲ್ಲೇ ಅವ್ರನ್ನ ಗಮನಿಸ್ಕೊಂಡು ನಾವು ಈ ಒಂದು ಫೋನ್ ಬೋಧನಾ ಕರೆಯಲ್ಲಿ ನಾವು ಈ ಮಕ್ಕಳನ್ನ ನಾವು ಗಣಿತ ಗಣಕ ಕಾರ್ಯಕ್ರಮಕ್ಕೆ ಒಳಪಡಿಸ್ಬೋದು. ಆಗ ನಮಗೆ ಇಲ್ಲಿ ಏನು ಅಂತ ಡಿಫ್ರೆನ್ಸ್ ಸಿಗುತ್ತೆ ಅಂದರೆ, ತರಗತಿ ಕೋಣೆಯಲ್ಲಿ ನಾವು ವೈಯಕ್ತಿಕವಾಗಿ ಕೊಡೋದಕ್ಕೆ ಆಗದೇ ಇರುವಂಥ ಗಮನವನ್ನು ನಾವು ಫೋನ್ ಬೋಧನಾ ಕರೆಯಲ್ಲಿ ವೈಯಕ್ತಿಕವಾಗಿ ಕೊಡ್ತೀವಿ. ಇದು ಗಣಿತ ಗಣಕ ಯೋಜನೆ ಮಾಡಿ ಬಳಕ್ರಿ ಸರ್ ವಾರ ಫೋನ್ ಹಚ್ಚಾರ್ರಿ ನಮ್ಮನಿಗೆ. ಆಮ್ಯಾಗ ನಾವು ಅವ್ರ ಅಪ್ಪಾಜಿಯರು ಕೂಡೆ ಕುತ್ಕೊಂಡು ಮಾತಾಡ್ತಿದ್ವಿ ರೀ. ಅಲ್ಲಿ ಕುತ್ಕೊಂಡು ಸರ್ ಫೋನಾಗ ಹೇಳೋರು, ಅವನು ಅದ್ರೊಳಗೆ ಹೇಳ್ದಂಗೆಲ್ಲ ಲೆಕ್ಕ ಬರ್ಕೊಂತ 6 ವಾರದಾಗ ಕಲ್ಕೊಂಡಾನ್ರಿ. ನಾವು ಸ್ವಲ್ಪ ಅವನ ಜೊತೆ ಕುತ್ಕೊಂಡು ಕಲ್ಕೊಂಡೇವ್ರಿ. ಮೂಲ ಕ್ರಿಯೆಗಳ ಮಕ್ಕಳಿಗೆ ಬರಲಿಲ್ಲ ಅಂತಂದರೆ ಮುಂದೆ ಮಕ್ಕಳಿಗೆ ಯಾವುದೇ ರೀತಿಯಾಗಿ ಗಣಿತದಲ್ಲಿ ಅವರು ಮುಂದುವರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಬಹುತೇಕ ನಮ್ಮ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಮಕ್ಕಳು ಇರೋದರಿಂದ ವಿಶೇಷವಾಗಿ ಇದು ಯಾವುದೇ ರೀತಿಯಾಗಿ ನಮ್ಮ ಪೋಷಕರಿಗೆ ಆಗಿರ್ಬೋದು, ಮಕ್ಕಳಿಗೆ ಆಗಿರ್ಬೋದು, ಆರ್ಥಿಕವಾಗಿ ಯಾವುದೇ ರೀತಿಯಾಗಿ ಅವರಿಗೆ ದುಡ್ಡು ಕೊಟ್ಟು ಇದನ್ನು ಕಲಿತಕ್ಕಂಥದ್ದಲ್ಲ. ಸರಳ ಒಂದು ಕೀಪ್ಯಾಡ್ ಫೋನ್ ಇದ್ದರೂ ಕೂಡ ಇದನ್ನು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ, ಮಕ್ಕಳು ಕಲೀಲಿಕ್ಕೆ ಉತ್ತಮವಾಗಿರ್ತಕ್ಕಂಥದ್ದನ್ನು ನಾವು ಹೇಳ್ಬೋದು ಸರ್. 3 4 ಹತ್ತಿತ್ತಲ್ರಿ ಅದ್ರ ಪಕ್ಕ ಗಣಿತ ಅಂದ್ರ ಮೊದ್ಲಕ್ಕ ಹೆದರಿಕೆ ಆಕಿತ್ತು, ಈಗ ಹೆದರಿಕೆ ಆಗಂಗಿಲ್ಲ. ನಾ ಎಲ್ಲಾ ಲೆಕ್ಕನು ಮಾಡ್ತೇನ್ರಿ. ಈಗ ಗಣಿತ ನನಗೆ ಸುಲಭ ಅನ್ಸುತ್ತೆ ಮಾಡಕ್ಕೆ. ನಂಗ ಗಣಿತ ಇಷ್ಟ ಆಕತ್ರಿ, ಅದನ್ನ ಕಲಿಯಾಕ ಇಷ್ಟ ಆಕತ್ರಿ, ಖುಷಿ ಆಕತ್ರಿ. ನಾವು ಅಷ್ಟೊಂದು ಕುತ್ಕೊಳೋದು ಅವ್ರ ಜೊತೆಗೆ ಓದ್ತಾನಿಲ್ಲ ಬರಿತಾನಿಲ್ಲ ಅಂತ ಒಟ್ಟು ತಲೆಯಾಗ ತೊಗೊತಿದ್ದಿಲ್ರಿ. ಇವ್ರು ಸರ್ ವಾರ ಕಾಲ್ ಮಾಡಕ್ಕಂತಿಂದ ನಾವು ಕುತ್ಕೊಂತೇವ್ರಿ. ಎಷ್ಟು ಓದಾಕತ್ತಾನ, ಎಷ್ಟು ಬರೆಯಕ್ಕಂತಾನ, ನಮ್ಮ ಮಗ ಶಾಣೆ ಆಗ್ಯಾನಿಲ್ಲ ಅಂತ ನಮಗೂ ಗೊತ್ತಾಗಕ್ಕಂತೈತ್ರಿ. ಮಾಡಿಸ್ತಾ ಇದ್ದಾರೆ. ಇದು ತುಂಬ ಸಿಂಪಲ್ ಆದಂಥ ಕಾರ್ಯಕ್ರಮ ಮತ್ತು ತುಂಬ ಎಫೆಕ್ಟಿವ್ ಆದಂಥ ಒಂದು ಕಾರ್ಯಕ್ರಮವಾಗಿದೆ. ಮತ್ತು ಇದು ಬೇರೆ ಬೇರೆ ದೇಶದಲ್ಲೂ ಕೂಡ ಇದನ್ನು, ಬೇರೆ ರಾಜ್ಯದಲ್ಲೂ ಕೂಡ ಇದನ್ನ ಮಾಡ್ಬೋದು. ಇದು ತುಂಬ ಸಿಂಪಲ್ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಮತ್ತು ಮೋರ್ ಎಫೆಕ್ಟಿವ್ ಆಗಿದೆ. ಸೊ ಹಾಗಾಗಿ ಇದನ್ನು ನಾವು ಬೇರೆ ಬೇರೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಮಾಡಿದರೂ ಕೂಡ ನಮಗೆ ಮಕ್ಕಳಿಗೆ ತುಂಬ ಏನು ಸಂಖ್ಯಾಜ್ಞಾನದಲ್ಲಿ ಒಂದು ಸ್ವಲ್ಪ ವೀಕ್ ಇರ್ತಕ್ಕಂಥ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ ಮೇಡಮ್. ವಿದ್ಯಾಭ್ಯಾಸ ಅನ್ನೋದು ಮಕ್ಕಳಿಗೆ ತುಂಬ ಮುಖ್ಯ ರೀ. ಅದು ನಮಗೆ ಸಿಗಲಿಲ್ಲ, ನಮ್ಮ ಮಕ್ಕಳಿಗಾದರೂ ಸಿಗಲಿ ಅಂತ ನಮ್ಮ ಆಸೆ ರೀ. ಗಣಿತ ಗಣಕ ಯೋಜನೆ ತುಂಬ ಒಳ್ಳೇದು ರೀ. ನಮ್ಮ ಮಕ್ಕಳು ಕಲ್ಕೊಂಡಾರ, ಇನ್ನೂ ಜಾಸ್ತಿ ಮಕ್ಕಳು ಕಲೀಲಿ ದೇಶದೊಳಗೆ.